ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾವು ಇಲ್ಲಿ ಶಿರ್ಸಿಯಿಂದ ಕುಮಟಾ ಕಡೆ ಹೋಗ್ತಾ ಇದ್ವಿ. ನೀವು ಏನಾದರೂ ಶಿರ್ಸಿಯಿಂದ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಪ್ಲೇಸಸ್ಗೆ ಖಂಡಿತ ಹೋಗಿ ಬನ್ನಿ. ನಾವು ಶಿರ್ಸಿಯಿಂದ ಸುಮಾರು 10 ಗಂಟೆಗೆ ಹೊರಟಿದ್ವಿ. ಕುಮಟಾ ರೀಚ್ ಆಗೋವಾಗ 12:30 ಆಗಿಬಿಟ್ಟಿತ್ತು. ನಾವು ಕುಮಟಾ ಕಡೆ ಹೋದಾಗ ಎಲ್ಲ ಬಾಡ ಅನ್ನೋ ಊರಿಗೆ ಹೋಗ್ತೀವಿ. ಅಲ್ಲಿ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮೊದಲು ಹೋಗ್ತೀವಿ. ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಸಿಗತ್ತೆ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ತಂಬಳಿ ಮತ್ತು ಪಾಯಸ ಕೂಡ ಮಾಡಿದರು ನಾವು ಹೋದಾಗ. ದೇವಸ್ಥಾನದ ಹಿಂದೆಯೇ ಬಾಡ ಬೀಚ್ ಇದೆ. ಇಲ್ಲಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ದೇವಸ್ಥಾನದಿಂದ ಬೀಚ್ ಕಡೆ ಹೋದ್ವಿ. ಆಗಲೇ ಮಧ್ಯಾಹ್ನ 1:30 ಆಗಿತ್ತು. ಅಲ್ಲೇ ಬೀಚ್ ಹತ್ರನೇ ಸ್ಟೇ ಕೂಡ ಇದೆ. ನಾವು ಸ್ಟೇ ಏನು ಮಾಡಿಲ್ಲ, ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬೀಚ್ಗೆ ಹೋದ್ವಿ. ನಾವು ಶಿರ್ಸಿ ಕಡೆಯವರು, ಸೊ ಯಾವಾಗ ಕುಮಟಾಗೆ ಹೋಗ್ತೀವಿ ಬೀಚ್ಗೆ ಪಕ್ಕಾ ಹೋಗ್ತೀವಿ. ಅಲ್ಲಿ ನೋಡಬಹುದು ನೀವು, ಇಲ್ಲಿ ಸ್ಟಾರ್ ಫಿಶ್ ನಕ್ಷತ್ರ ಮೀನು ಕಾಣ್ತು. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಸ್ಟಾರ್ ಫಿಶ್ನ. ಆಮೇಲೆ ನಾವು ಹೆಣ್ಮಕ್ಳು ಗೊತ್ತಲ್ಲ, ಎಲ್ಲಿ ಹೋದರೂ ಒಂದು ಫೋಟೋ ಆರ್ ವಿಡಿಯೋ ತಗೋತೀವಿ. ಹಾಗೆ ನಾನು ಕೂಡ ಸುಮಾರಷ್ಟು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ತಗೊಂಡೆ ಇಲ್ಲಿ. ಹಾಗೆ ಸ್ವಲ್ಪ ಸಮಯ ಇಲ್ಲೇ ಸ್ಪೆಂಡ್ ಮಾಡಿ ಬೀಚ್ ಹತ್ರನೇ ಇದ್ವಿ ಸ್ವಲ್ಪ ಹೊತ್ತು. ನೋಡ್ಬೋದು ಈ ವ್ಯೂ ಎಷ್ಟು ಚೆನ್ನಾಗಿದೆ. ಹಾಗೆ ಒಂದು 2 hours ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ಸ್ಪೆಂಡ್ ಮಾಡಿ ಸ್ವಲ್ಪ ಕತ್ಲೆ ಆಗ್ತಾ ಬಂತು, ಮನೆಗೆ ಬೇಗ ಹೋಗೋಣ ಅಂತ ಹೊರಟ್ಬಿಟ್ವಿ. ಸೊ ಕುಮಟಾಯಿಂದ ಶಿರ್ಸಿಗೆ ವಾಪಸ್ ಹೋಗುವಾಗ ಅಲ್ಲಿ ದೇವಿ ಮನೆ ಘಾಟ್ ಅಂತ ಇದೆ. ಅದು ತುಂಬ ಚೆನ್ನಾಗಿದೆ ಆ ಪ್ಲೇಸ್ ಕೂಡ. ಇಲ್ಲಿ ಒಂದು ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಕೂಡ ಇದೆ. ಹಾಗೆ ಒಂದು ಸಣ್ಣ ದೇವಸ್ಥಾನ ಕೂಡ ಇದೆ ಇಲ್ಲಿ ನೋಡ್ಬೋದು. ಇದೇ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಶಿರ್ಸಿಯಿಂದ ಕುಮಟಾ ಕಡೆ ಬರೋವಾಗ ಇಲ್ಲಿ ಒಂದು ಸ್ಟಾಪ್ ಪಕ್ಕಾ ಇರುತ್ತೆ. ಸೊ ನೋಡ್ಬೋದು ನೀವು. ಇಲ್ಲಿ ಕೂಡ ಒಂದೆರಡು ಫೋಟೋಸನ್ನು ತಗೊಂಡ್ವಿ ಇಬ್ರೂ. ಸೊ ಇದಾಗಿತ್ತು ನಮ್ಮ ಶಿರ್ಸಿ ಟು ಕುಮಟಾ ವ್ಲಾಗ್. ನಿಮಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.